ಆತ್ಮೀಯ H16 ನ್ಯೂಸ್ ಅರ್ಧತೆ ಸಿದ್ದರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅಂದಾಗ ಗಡಿನಾಡ ಕನ್ನಡಿಗರ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದಿದ್ರೆ ತಪ್ಪಾಗ್ತದೇನೋ. ಯಾಕೆಂದರೆ ಗಡಿನಾಡು ಇವತ್ತು ನಮ್ಮದು ವಿಶೇಷ ಮಹಾರಾಷ್ಟ್ರ ಜೊತೆಗೆ ಭಾಳಷ್ಟು ಗಡಿ, ಅದ್ರ ಜೊತೆಗೆ ನಮ್ಮ ಕೇರಳ ಜೊತೆಗೆ ಆಂಧ್ರದ ಜೊತೆಗೆ ಗಡಿಗಳಿರೋದ್ರಿಂದಾಗೆ ಇಲ್ಲೇ ಸ್ವಲ್ಪ ಎಲ್ಲೋ ತಮಿಳುನಾಡಿನ ಜೊತೆಗೆ ಇಲ್ಲೇ ಗಡಿಗಳು ಅಂಟಿದ್ರಿಂದಾಗೆ ತೆಲಂಗಾಣ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಅಲ್ಲಿ ಒಂದು ಸ್ವಲ್ಪ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ ಅನ್ನೋದು ನಿರಂತರ ಕೂಗು ಕೇಳಿ ಬರ್ತಾ ಇರ್ತದೆ. ಯಾಕಂದರೆ ಇದು ಕೇಂದ್ರ ಸ್ಥಾನದಿಂದ, ರಾಜಧಾನಿಯಿಂದ ಬಹುದೂರದಲ್ಲಿ ಇದ್ದ ಕಾರಣಕ್ಕಿರ್ಬೋದು, ನಮ್ಮ ಮಧ್ಯಾಹ್ನ ಕಾರಣಕ್ಕಿರ್ಬೋದು, ಒಂದಿಷ್ಟು ಗಡಿಯಲ್ಲಿ ಮಾತ್ರ ಸಂಘರ್ಷ, ತಿಕ್ಕಾಟ, ಕನ್ನಡಿಗರ ಗೋಳು, ಸಂಕಟ ನಿರಂತರ ನಡೀತಾನೆ ಇರ್ತದೆ. ಅದರಲ್ಲೂ ಮರಾಠಿಗರಿಗೂ ಸಹಿತ ತಮ್ಮ ಮರಾಠಿ ಭಾಷೆಯ ಬಗ್ಗೆ ಒಂದಿಷ್ಟು ಅತಿಯಾದ ಹೆಮ್ಮೆ, ಬಸ್ ಅದು ನಮಗೂ ನಮ್ಮ ಭಾಷೆ ಬಗ್ಗೆ ಹೆಮ್ಮೆ, ಪ್ರೀತಿ, ವಿಶ್ವಾಸ. ಹೀಗಾಗಿ ಬಾರ್ಡ್ರದಲ್ಲೇ ಸ್ವಲ್ಪ ನಮ್ದು ಹೆಚ್ಚು ನಿಮ್ದು ಹೆಚ್ಚು ಅನ್ನುವಂಥದ್ದು ಒಂದಿಷ್ಟು ಇರ್ತದೆ. ಜೊತೆಗೆ ಸರ್ಕಾರಗಳು ಒಂದಿಷ್ಟು ನಿರ್ಲಕ್ಷ್ಯವೂ ಮಾಡ್ತವೆ, ಇಲ್ಲಂತಲ್ಲ. ಈ ಸಲ ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದ್ರೆ, ಒಂದು 50 ಲಕ್ಷ ರೂಪಾಯಿಗಳನ್ನು ನಾವು ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಕೊಟ್ಟಿದ್ದನ್ನು ನಮ್ಮ ಅಶೋಕ್ ಚಂದ್ರಿಗೆ ಅವರು ಅದರ ಬಗ್ಗೆ ಸ್ವಾಗತ ಕೋರ್ತಾಯಿದ್ರು. ಅದಕ್ಕೆ ಅವ್ರು ಇನ್ನೊಂದು ಖಂಡನೆಯೂ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲೇ